ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೀರೆಕಾಯಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಹೀರೆಕಾಯಿ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ 1 ಲೋಟನ 1 ಗಂಟೆ ಮುಂಚೆನೇ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಈಗ ನೋಡಿ ಈ ಥರ ನೆಂದಿದೆ. ಈಗ ಅದಕ್ಕೆ ಒಂದು ಸ್ವಲ್ಪ ಖಾರ ಹಾಕಬೇಕಲ್ಲ. ಒಣಮೆಣಸಿನ್ಕಾಯಿ, ತೆಂಗಿನಕಾಯಿ, ಬೆಲ್ಲ, ಹುಣಸೆಹಣ್ಣು, ಧನಿಯಾ 2 ಸ್ಪೂನು, ಉಪ್ಪು, ಇದಿಷ್ಟನ್ನು ಫಸ್ಟು ನಾವು ಮಿಕ್ಸರ್ಗೆ ಹಾಕ್ಬಿಟ್ಟು ಡ್ರೈ ಆಗಿ ಅದನ್ನು ಪುಡಿ ಮಾಡ್ಕೊಂಬರೋಣ. ನಂತರ ಇದಕ್ಕೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೈಸಾಗಿ ಆಗಿದೆ. ಇವಾಗ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಇದು ಮೀಡಿಯಮ್ ಇರಬೇಕಿದು. ಇಲ್ದಿದ್ರೆ ಹೀರೆಕಾಯಿಗೆ ಆ ಹಿಟ್ಟು ಕೋಟಿಂಗ್ ಸರಿ ಹೋಗಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಇರಬೇಕಿದು. ತುಂಬ ತೆಳ್ಳಗೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಈಗ ಇದಕ್ಕೆ ಹಿಟ್ಟೊಳಗೇನೆ ಹೀರೆಕಾಯಿ ಹಾಕ್ಕೊಂಡು ಇವಾಗ ದೋಸೆ ಥರ ಮಾಡ್ಕೊಳ್ಳೋಣ. ಸುತ್ತ ಜೋಡಿಸ್ಕೊಳ್ತಾ ಹೋಗೋದಷ್ಟೇ. ಹಿಟ್ಟೊಳಗೆ ಅಜ್ಜಿ ಸುತ್ತ ರೌಂಡಿಗೆ ಜೋಡಿಸ್ಕೊತಾ ಹೋಗಿ ದೋಸೆ ಶೇಪ್ ಕೊಡೋದಷ್ಟೇ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೋಬೋದು. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಲಿಡ್ ಮುಚ್ಚಿಬಿಡೋಣ. ಬೇಗ ಬೇಯ್ಕೊಳ್ಳುತ್ತೆ, ಇದೇನು ಟೈಮ್ ತೊಗೊಳ್ಳಲ್ಲ. ನೋಡಿ ಹೇಗೆ ಎದ್ದು ಬರ್ತಾ ಇದೆ. ಮುರಿದೋಗೋದು, ಒಡ್ಕೊಳ್ಳೋದು ಅವೆಲ್ಲ ಏನೂ ಆಗಲ್ಲ, ನೀಟಾಗಿ ಬರುತ್ತಿದ್ದು. ಈಗ ಸುತ್ತ 2 ಸೈಡ್ ಒಂಚೂರು ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಹಾಕ್ಕೊಂಡು ಈ ಕಡೆ ಸೈಡು ಬೇಯಿಸಿಟ್ರೆ ಮುಗೀತು, ದೋಸೆ ರೆಡಿ. ಖಾರ ಒಂದು ಸ್ವಲ್ಪ ಮಾಮೂಲಿ ಹಾಕೋಕ್ಕಿಂತ 1 ಸ್ಪೂನ್ ಅಂತೀನಿ, 1 ಅಥವಾ 2 ಒಣಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕೆಂದರೆ ಹೀರೆಕಾಯಿ ಸಪ್ಪೆ ಇರುತ್ತಲ್ಲ, ಹೀರೆಕಾಯಿಗೂ ಕೂಡ ಖಾರ ಹಿಡಿಬೇಕಲ್ಲ. ಅದಕ್ಕೆ ಹಿಟ್ಟು ಸ್ವಲ್ಪ ಖಾರ ಮುಂದಿರಬೇಕು, ಖಾರ ಮತ್ತು ಉಪ್ಪು ಮುಂದಿರಬೇಕು. ನೋಡಿ ದೋಸೆ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.